ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ಇವತ್ತು ಮಾರ್ನಿಂಗ್ಗೆ ಒಂದು 4:30 ಅನ್ನಂಗೆ ಎದ್ದಿದ್ವಿ. ಕರೆಂಟ್ ಹೋಯ್ತು, ನಿದ್ದೆ ಬರಲಿಲ್ಲ. ಹಾಗಾಗಿ ಎಲ್ಲ ಎದ್ದು ಮನೆಗೆ ಒಬ್ಬಟ್ಟು ಮಾಡಬೇಕಿತ್ತು ಹಬ್ಬಕ್ಕೆ. ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಕಾಯಿ ತುರಿತಾ ಇದ್ದಾರೆ, ಮತ್ತು ಅವರು ಬಿಸಿ ನೀರು ಕಾಯಿಸ್ತಾ ಇದ್ದಾರೆ. ಇಷ್ಟು ಮಾಡ್ತಾ ಇದ್ದಾರೆ. ಕಡಲೆ ಕಾಳು ನೆನಾಕಿದ್ದಾರೆ. ನೈಟ್ ಹಾಕೋದು ಮರ್ತೋದ್ವಿ, ಈಗ ಹಾಕೋದು ನೈಟ್ ಮಾಡೋದು ಒಬ್ಬಟ್ಟು. ಹಾಗಾಗಿ ಈಗಲೇ ನೆನಾಕಿದ್ದೀವಿ. ಇಲ್ಲಿ ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇಳೆಗೆ ಬೇಯಿಸ್ಕೊಂಡಿದ್ದಾರೆ. ಬೇಳೆ ಕೂಡ ಬೆಂದಿದೆ. ಇನ್ನು ಹೂರಣ ಒಂದು ರೆಡಿ ಮಾಡ್ಕೊಬೇಕು. ಬೇಳೆ ಕೂಡ ಬೇಯಿಸಿದ್ದಾಗಿದೆ. ಇನ್ನೂ 6 ಗಂಟೆ ಅಷ್ಟೇ. ನಮ್ಮಮ್ಮ ಎದ್ದೇಳ್ರಿ ಅಂತ ಇಷ್ಟೆಲ್ಲ ಮಾಡಿಸಿದ್ದಾರೆ. ಬೇಗ ಮಾಡ್ಕೊಂಡ್ರೆ ಬಿಸಿಲಲ್ಲಿ ಮಾಡೋಕ್ಕೂ ಸ್ವಲ್ಪ ಕಷ್ಟ. ಹಾಗಾಗಿ ಬೇಗ ಕೂಡ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇನ್ನೂ ವೆದರು ಇನ್ನು ಮಾರ್ನಿಂಗ್ 6 o'clock ಆಗಿದೆ ಅಷ್ಟೇ. ಇನ್ನು ಮಕ್ಳು ಯಾರು ಕೂಡ ಎದ್ದಿರಲಿಲ್ಲ, ಎಲ್ಲ ಮನಿಕೊಂಡಿದ್ರು. ನಾವು 3 ಮಾತ್ರ ಎದ್ದಿದ್ವಿ. ನೈಟೆಲ್ಲ ಕರೆಂಟ್ ಇರಲಿಲ್ಲ. ಹಾಗಾಗಿ ಬೇಗನೆ ಹೂರ್ಣಕ್ಕೆ ರೆಡಿ ಮಾಡಿಕೊಂಡ್ರೆ ಕರೆಂಟ್ ಬಂದರೆ ಬೇಗ ರುಬ್ಕೊಬೋದಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಕರೆಂಟು ಹಬ್ಬದ ದಿವಸನೇ ತೆಗಿತಾ ಇದ್ರು. ಲೈನ್ ಚೇಂಜ್ ಏನೋ ಮಾಡ್ತಾಯಿದ್ರು. ಹಾಗಾಗಿ ಕರೆಂಟ್ ಪೂರ್ತಿ ಇರಲಿಲ್ಲ. ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ನಾವು ಹೂರ್ಣ ಎಲ್ಲ ಮಾಡಿಕ್ಕಾದ್ಮೇಲೆ ತಿಂಡಿ ಕೂಡ ತಿಂದ್ಕೊಂಡು ಒಬ್ಬಟ್ಟು ಮಾಡೋಕ್ಕೆ ಕೂರೋಣ ಅಂದ್ಕೊಂಡು ಇಲ್ಲಿ ಮಕ್ಳಿಗೆಲ್ಲ ಫಸ್ಟು ತಿಂಡಿ ಹಾಕ್ಕೊಟ್ಟಿದ್ದೀವಿ. ನಂತರ ನಾವು ಕೂಡ ಮಾಡಿಕೊಂಡು ಒಂದೇ ಸಲ ಕೂತ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ. ಮತ್ತೆ ಎಲ್ಲ ತಿಂಡಿ ತಿನ್ನೋದಕ್ಕೆ ಒಬ್ಬೊಬ್ಬರೇ ಹೋಗ್ತಾಯಿದ್ರೆ ಟೈಮ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರೂ ಒಟ್ಟಿಗೆ ತಿಂಡಿ ಒಂದೇ ಸಲ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿಂಡಿ ಕೂಡ ಹಾಕ್ಕೊಟ್ವಿ. ಇನ್ನು ಕರೆಂಟ್ ಕೂಡ ಬರಲಿಲ್ಲ. ಇನ್ನು ಹೆಬ್ಬೂರ್ಗೆ ಹೋಗಿ ನಾವು ರುಬ್ಬಿಸ್ಕೊಂಬಂದಿದ್ದಾಯಿತು. ಇನ್ನು ಹೂರ್ಣ ಎಲ್ಲ ರೆಡಿಯಾಗಿತ್ತು. ಇನ್ನು ನಾವು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಒಬ್ಬಟ್ಟು ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಬ್ಬಟ್ಟು ತಡ್ತಾ ಇದ್ರು ಇಬ್ಬರು, ಒಬ್ಬಟ್ಟು ಬೇಯಿಸ್ತಾ ಇದ್ವಿ. ದೊಡ್ಡದು ಗ್ಯಾಸ್ ಕೂಡ ಇತ್ತು. ಹಾಗಾಗಿ ಬೇಗ ಮಾಡ್ಕೊಳೋಣ ಅಂತ 2 ಕಡೆನೇ ಹೆಂಚಿಟ್ಬಿಟ್ಟು ಇಲ್ಲಿ ನಾವು ಕೂಡ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾ ಇದ್ವಿ. ನಾವು ಹೆಂಚು ದೊಡ್ಡದು ತರಬೇಕಿತ್ತು, ಆದರೆ ಹೆಂಚು ಇದೆಯಲ್ಲ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಭಟ್ರುಗಳಿದ್ರೆ ಅವರೆಲ್ಲ ಮಾಡಿಸ್ತಾ ಇದ್ರು. ನಾವೇ ಮಾಡ್ಕೊಳ್ಳೋಣ ಅಂತ. ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು 50-60 ಜನಕ್ಕೆ ಮಾಡೋಣ ಅಂತ ಮಾಡ್ಕೊಂಡ್ವಿ. ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇರ್ಬೋದು. ಮಕ್ಕಳು ಕೂಡ ನೋಡ್ತಾ ಇದ್ರು. ಹಾಗಾಗಿ ಎಲ್ಲರಿಗೂ ಒಂದೊಂದು ಕೊಟ್ಕೊಂಡು ಹಾಗೆ ಸುಟ್ಕೊಂಡು ಅವ್ರ ಕಾಲು ಕೂಡ ಎಳ್ಕೊಂಡು ಒಬ್ಬಟ್ಟು ಕೂಡ ಮಾಡ್ಕೊಂಡ್ವಿ. ಇನ್ನು ಸ್ವಲ್ಪ ಇತ್ತು, ಎಲ್ಲ ಮಾಡಾಗಿತ್ತು. ಎಲ್ಲ ಮಾಡಿಬಿಟ್ಟು ಸ್ನಾನ ಕೂಡ ಮಾಡ್ಕೊಬೇಕಿತ್ತು. ಇನ್ನು ಆರತಿ ಎಲ್ಲ ರೆಡಿ ಮಾಡಬೇಕಿತ್ತು. ಒಬ್ಬೊಬ್ಬರೇ ಸ್ನಾನ ಮಾಡೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗುತ್ತೆ. ಹಾಗಾಗಿ ಎಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ವಿ. ಇನ್ನೊಂದು ಸೈಡಲ್ಲಿ ಮಕ್ಕಳ ಆಟ ಕೂಡ ಸ್ಟಾರ್ಟ್ ಆಗಿತ್ತು. ಕ್ರಿಕೆಟ್ ಕೂಡ ಆಡ್ತಾಯಿದ್ರು. ಈಗ ಕುಟ್ಟು ಬ್ಯಾಟ್ ಕುಟ್ಟು ಇದೆ. ಬ್ಯಾಟ್ ಕುಟ್ಟು ಕೊಡಿಲ್ ನೀನು ಔಟ್ ಔಟ್ ರಕ್ಷಿತ್ ಔಟ್. ಹೊಡಿಬೇಡ, ಹೊಡಿ ಆಚೆ ಬಂದ್ಬಿಡು, ಹೊಡಿತಾರ ಅವರು. ಇನ್ನು ಒಬ್ಬಟ್ಟು ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು. ಇನ್ನು ಆರತಿ ಕೂಡ ರೆಡಿ ಮಾಡ್ಕೊಬೇಕಿತ್ತು. ಇದು ಮಂಗಳವಾರದ ಆರತಿ ವ್ಲಾಗ್ ಆಗಿರುತ್ತೆ. ನಾನು ಸೋಮವಾರ ಭಾನುವಾರ ಎರಡನ್ನೂ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಆರತಿ ಕೂಡ ರೆಡಿ ಮಾಡಬೇಕಿತ್ತು. ಈ ಥರ ದಬ್ರಿನ ರೆಡಿ ಇರೋದನ್ನ ತಂದು ಮಡಿಕೊಂಡಿದ್ವಿ. ಮುಂಚೆನೇ ಹೋದ ವರ್ಷನೇ ತೊಗೊಂಡಿದ್ವಿ. ಇನ್ನು ಈ ಥರ ಬಾಳೆ ದಿಂಡಲ್ಲಿ ಈ ಥರ ಕಟ್ಬಿಟ್ಟು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಅದು ತುಂಬಾ ಕಷ್ಟ ಆಗೋಯಿತು ಕಟ್ಟಿ ಎಲ್ಲವನ್ನೂ ಮಾಡೋ ಅಷ್ಟರಲ್ಲಿ. ಪ್ಲ್ಯಾನ್ ಸ್ವಲ್ಪ ನೋಡ್ಕೊಂಡಿದ್ವಿ, ನಾವು ಎಕ್ಸಿಕ್ಯೂಟ್ ಮಾಡೋದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದು. ಏನೇ ಆಗಲಿ ಮಾಡೋಣ ಅಂತ ಟ್ರೈ ಮಾಡಿ ಸ್ವಲ್ಪ ಅದನ್ನೆಲ್ಲ ಮಾಡಿ ಹೂವು ಚುಚ್ಚೋ ಥರ ಮಾಡೋಣ ಅಂತ ಅದನ್ನೆಲ್ಲ ಕಟ್ಟಿ ಎತ್ತಿಟ್ಟೆ ಅಷ್ಟೇ. ನೈಟ್ ಇನ್ನು ಆರತಿ ಮಾಡೋಣ ಅಂತ ಅದನ್ನು ಕಟ್ಬಿಟ್ಟು ದಿಂಡನ್ನ ಎತ್ತಿಟ್ಟೆ.
ಇನ್ನು ನೈಟು ಊಟ ಕೂಡ ಮಾಡ್ಕೊತಾ ಇದ್ವಿ. ದೇವ್ರು ಬರ್ತಾ ಇತ್ತು, ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಒಬ್ಬಟ್ಟು ಮಾಡಿ ಮುಗಿಸಿ ಪಟ್ ಅಂತ ಎಲ್ಲ ಸ್ನಾನಗಳು ಮಾಡ್ಕೊಂಡ್ವಿ, ಬೇಗನೆ ಮಾಡ್ಕೊಂಡ್ವಿ. ಆದರೂ ಟೈಮ್ ಹೋಯ್ತು. ಮಳೆ ಕೂಡ ಬರೋ ರೀತಿ ಇತ್ತು, ಕರೆಂಟ್ ಕೂಡ ಹೋಗಿತ್ತು. ಇದು ಚಾರ್ಜರ್ ಲೈಟಲ್ಲಿ ಊಟ ಕೂಡ ಮಾಡ್ಕೊಂಡ್ವಿ. ಇನ್ನು ದೇವ್ರು ನೋಡೋಣ ಅಂತ ದೇವ್ರ ಊರೊಳಗಡೆ ಹೊರಟ್ವಿ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು, ದೇವ್ರು ಕೂಡ ನೋಡೋಕ್ಕಾಗಲಿಲ್ಲ. ಮಳೆಯಲ್ಲಿ ದೇವ್ರ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ಬರ್ತಿದ್ದ ಕಾರಣ ದೇವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು ಬಂದರು. ಹಾಗಾಗಿ ಅಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ರು. ಹತ್ರದಿಂದ ದೇವ್ರು ಕೂಡ ನೋಡಿಕೊಂಡು ಆರತಿ ಕೂಡ ತಗೊಂಡು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಆರತಿ ಕೂಡ ರೆಡಿ ಮಾಡ್ಕೊಂಡ್ವಿ. ಆರತಿ ಕೂಡ ನೋಡ್ತಾ ಇರ್ಬೋದು. ನಾನು ಆರತಿ ಮಾಡಿರೋ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ, ಕರೆಂಟ್ ಇದ್ದಿದ್ದ ಕಾರಣ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಬ್ಲ್ಯಾಕ್ ಬರ್ತಿತ್ತು. ಈ ರೀತಿ ಆರತಿನ ನಾನು ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ಬೀಡ್ಸ್ನೆಲ್ಲ ನಾನು ಮುಂಚೆನೇ ತೋರಿಸಿದ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆರತಿ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಮಾರ್ನಿಂಗ್ ಬೇಗನೆ ಹೇಳ್ಬೇಕಿತ್ತು. ಇನ್ನೊಂದು 1 ಅವರ್ ಮನಿಕೊಂಡ್ವಿ ಅನಿಸುತ್ತೆ ಅಷ್ಟೇ. ಎದ್ಬಿಟ್ವಿ. ಟೈಮ್ ಕೂಡ ಆಗಿತ್ತು. ದೇವ್ರು ಕೂಡ ಹೊಳ್ಸ್ಕೊಂಬರ್ತಾಯಿದ್ರು. ಆರತಿ ಎಲ್ಲ ಹೊಳ್ಸ್ಕೊಂಬರೋಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು ಅಂತ ಇದ್ದೆ. ಇನ್ನು ನಮ್ಮ ಚಿಕ್ಕಪ್ಪ ಕರೆಂಟ್ ಕೂಡ ಕರೆಂಟ್ ಕೂಡ ಇರಲಿಲ್ಲ. ಹಾಗಾಗಿ ಇನ್ನು ಕರೆಂಟ್ ಕಾಯ್ಕೊಂಡು ಕೂತ್ಕೊಂಡ್ರೆ ಮರಿ ಹೊಡೆಯಲ್ಲ ಆಗೋದಿಲ್ಲ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಇಬ್ಬರೇ ಕತ್ಲಲ್ಲೇ ಮರಿ ಕೂಡ ಹೊಡ್ಕೊಂಡು ಕ್ಲೀನ್ ಕೂಡ ಮಾಡ್ಕೊತಾ ಇದ್ವು. 3 ಮರಿ ಇದ್ವು. ಇಬ್ಬರೇ ಕ್ಲೀನ್ ಮಾಡಿ ಕೂಡ ಕೊಟ್ಟರು. ಪಾಪ ಕರೆಂಟ್ ಇಲ್ದಿದ್ದ ಕಾರಣ ತುಂಬಾ ತೊಂದರೆ ಆಗ್ತಿತ್ತು. ಹಬ್ಬದ ದಿವಸನೇ ಹೀಗಾಗಬೇಕಿತ್ತ ಅಂತ ಅಂದ್ಕೊತಿದ್ವಿ. ಡೈಲಿ ಇರ್ತಿತ್ತು, ಆದರೆ ಹಬ್ಬದ ದಿವಸನೇ ಹೀಗಾಗಿ ತುಂಬಾ ಬೇಜಾರಾಗ್ತಿತ್ತು. ಇನ್ನೊಂದು ಕಡೆ ನಮ್ಮ ದೊಡ್ಡಪ್ಪ ಅವರು ಕ್ಲೀನ್ ಮಾಡಿಕೊಟ್ಟಿದ್ರಲ್ಲ, ತಲೆ ಮತ್ತು ಕಾಲನ್ನ ಸೀಸ್ಬಿಟ್ಟು ಒಂದು ಕಡೆ ಇಡ್ತಾಯಿದ್ರು. ಇನ್ನು ನಾನು ಎಲ್ಲ ಮನಗಿದ್ರು. ಹಾಗಾಗಿ ಈಚೆ ಕೂತ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಮೇಕಪ್ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಿಂಪಲ್ ಮೇಕಪ್ನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾವ್ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ಮೇಕಪ್ ಅಂತಲೇ ಹೇಳ್ಬೋದು.
ಮೇಕಪ್ ಎಲ್ಲ ಕೂಡ ಮುಗ್ದಿತ್ತು, ಇನ್ನು ಹೇರ್ ಸ್ಟೈಲ್ ಒಂದು ಬಾಕಿ ಇತ್ತು. ಹಾಗಾಗಿ ಹೇರ್ ಸ್ಟೈಲ್ ಕೂಡ ಮಾಡ್ಕೊತಾ ಇದ್ದೆ. ಫ್ರಂಟ್ ಮಾತ್ರ ನಾನು ವೇರಿಯೇಷನ್ ಮಾಡಿಕೊಂಡು, ಹಿಂದೆ ನಾನು ಮೊದಲೇ ಫಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಎಕ್ಸ್ಟೆನ್ಷನಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ರೆಡಿ ಆಗೋಷ್ಟರಲ್ಲಿ ಎಲ್ಲ ಊರು ಜನ ಕೂಡ ಆರತಿ ಹೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು. ನೋಡ್ತಾ ಇರ್ಬೋದು ಹೇರ್ ಸ್ಟೈಲ್, ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆರತಿ ಕೂಡ ತೊಗೊಂಡು ಬಂದಿದ್ದಾಯಿತು. ಬೇಗನೆ ರೆಡಿ ಆಗಿದ್ದು, ತುಂಬಾ ಒಳ್ಳೆಯದಾಯಿತು. ಹಿಂದೆನೇ ಬಂದುಬಿಟ್ರು ಅವರು. ಇನ್ನು ಆರತಿ ಎಲ್ಲ ಹೊಡಿಸ್ಕೊಂಡು ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಕೂಡ ಹೊಡಿಸ್ಕೊಂಡು ಇನ್ನೊಂದು ಪೂಜೆ ಕೂಡ ಮುಗಿಸ್ಕೊಂಡು ಬಂದಿದ್ದಾಯಿತು. ಮಳೆ ಇದ್ದಿದ್ದ ಕಾರಣ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹೋದಾಗಿಂದ ಬೆಳಗಿನ ಜಾವದವರೆಗೂ ನಿಂತ್ಕೊಂಡೇ ಇದ್ವಿ. ಇನ್ನು ಅಲ್ಲೂ ಕೂಡ ಆರತಿ ಎಲ್ಲ ಬೆಳಗಿಸ್ಕೊಂಡು ಮರಿ ಎಲ್ಲ ಹೊಡೆದಿದ್ದೆಲ್ಲ ಆದಮೇಲೆ ಮನೆಗೆ ಕೂಡ ಬಂದ್ವಿ. ನಾನು ಬರೋ ಅಷ್ಟರಲ್ಲಿ ಇಷ್ಟು ಬೆಳಕಾಗೋಗಿತ್ತು. ಇನ್ನು ಡ್ರೆಸ್ ಕೂಡ ಚೇಂಜ್ ಮಾಡಬೇಕಿತ್ತು. ಅಷ್ಟರಲ್ಲಿ ಒಂದಷ್ಟು ಫೋಟೋಸು ವೀಡಿಯೋಸು ತೊಗೋಣ ಅಂತ ಇಲ್ಲಿ ನಾನು ವೀಡಿಯೋಸ್ನೆಲ್ಲ ತೊಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೇಕಪ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಿಂಪಲ್ ಮೇಕಪ್ನೇ ಮಾಡ್ಕೊಂಡಿದ್ದು, ಆದರೆ ತುಂಬಾ ಲುಕ್ ಕೊಡ್ತಾ ಇತ್ತು. ನಿಮಗೂ ಕೂಡ ಯಾರಿಗಾದ್ರು ನಿಮ್ಮ ಸ್ಪೆಷಲ್ ಡೇಗೆ ಮೇಕಪ್ ಬೇಕಾಗಿದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ಕಾಡ್ತಿರುವ ನಂಬರ್ಗೆ ಮೆಸೇಜ್ ಆರ್ ಕಾಲ್ ಯಾವುದಾದ್ರೂ ಮಾಡ್ಬೋದು. ನಾನು ನಿಮ್ಮ ಕ್ವಶನ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕೋ ನಾನು ಕನೆಕ್ಟ್ ಮಾಡಿ ಎಲ್ಲ ವಿಷಯಗಳನ್ನ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾರಿಗಾದ್ರು ಬೇಕಾಗಿದ್ದಲ್ಲಿ ನನ್ನನ್ನು ಬುಕ್ಕಿಂಗ್ ಕೂಡ ಮಾಡ್ಕೊಬೋದು. ಇನ್ನು ಈ ಸ್ಯಾರಿ ಮತ್ತು ಈ ಬ್ಲೌಸು ನಾನು ಮುಂಚೆನೇ ತೋರಿಸಿದ್ದೀನಿ. ಇದು ನಾನು ಸಮೃದ್ಧಿ ಸಿಲ್ಕ್ಸಲ್ಲಿ ನಾನು ತಗೊಂಡಂಥ ಸ್ಟಿಚ್ ಮಾಡಿಸಿರೋದು. ಇದು ರೆಡಿಮೇಡ್ ಹೊಲಿಸಿರೋದು, ಪೀಸ್ ರೆಡಿಮೇಡ್ ತಂದು ಬ್ಲೌಸ್ ಹೊಲಿಸಿರೋದು. ಇದು ಜುವೆಲ್ಸ್ ಎಲ್ಲ ಓನ್ ನಂದೇ ಆಗಿರುತ್ತೆ. ನಿಮ್ಗೆ ಯಾರಿಗಾರು ಬೇಕಾಗಿದ್ದಲ್ಲಿ ಬುಕ್ಕಿಂಗ್ ಕೂಡ ಮಾಡ್ಕೊಬೋದು. ಇನ್ನು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಇನ್ನು ನಾಟಕ ಕೂಡ ಸ್ಟಾರ್ಟ್ ಆಗಿತ್ತು. ಅತಿ ಚಾತುರನಾಗಿರುವನು ಸರ್ವ ಪ್ರೇಕ್ಷಕನಾದ ಶ್ರೀ ಕೃಷ್ಣ ಪರಮಾತ್ಮನ ಸಹಾಯವು ಪಾಂಡವರಿಗಿರುವವರಿಗೂ ಆ ನೀತರು ಎಷ್ಟೇ ತೊಂದರೆಯನ್ನು ಕೊಟ್ಟರು ಸೂರ್ಯೋದಯದಿಂದ ಹಿಮವು ಮಾಯವಾದಂತೆ ನಾಶವಾಗುವರು. ನನ್ನನ್ನು ಪ್ರೀತಿ ದೈವನೆಂದು ನಂಬಿರುವ ಆ ದುರ್ಯೋಧನ ಒಪ್ಪದ ಮೇರಂತೆ ಮುಖ ಮಾತ್ರಕ್ಕೆ ಬಲರಾಮನಿಗೆ ಸಂಜಾತಿಯಾಗಿ ಹೋಗುವೆನು. ಅಧಿಕಾರ ಅಧಿಕಾರ ಇನ್ನು ನಾಟಕ ಎಲ್ಲ ನೋಡ್ಕೊಂಡು ಬಂದು ಬೆಳಗಿನ ಜಾವ ಒಂದು 3 ಗಂಟೆ 4 ಗಂಟೆ ಅಷ್ಟಾಗಿತ್ತು ಸುಮಾರು. ಅಷ್ಟೊತ್ತಿಗೆ ಬಂದು ಮನಿಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ.
ಇನ್ನು ಯಾವ್ದು ಪೆಂಡೋಲ್ ಅವ್ರು ಬಂದಿದ್ರು ಅವರೆಲ್ಲ ತೊಗೊಂಡು ಹೋದ್ರು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋದಿದ್ದೇ ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ದೇವ್ರನ್ನ ಅವತ್ತು ಎತ್ತಬೇಕಾಗಿತ್ತು. ನಾಟಕ ಆಡಿ ಎಲ್ಲ ನಿದ್ದೆಗೆಟ್ಟಿರೋ ಕಾರಣ ಯಾರು ಅವತ್ತು ದೇವ್ರನ್ನ ಕಳಿಸ್ಲಿಲ್ಲ. ಅದ್ರ ಮಾರ್ನಿಂಗು ನೈಟ್ ದೇವ್ರನ್ನ ಕೂಡ ಎತ್ತಿದ್ರು. 2 ಡೇಸು ಬರೀ ಮೆರವಣಿಗೆನೇ ಆಯಿತು ದೇವ್ರದ್ದು. ಊರೆಲ್ಲ ಮನೆಯೆಲ್ಲ ಕರ್ಕೊಂಡೋಗಿ ಮನೆ ಹತ್ರ ಮಡ್ಲಕ್ಕಿ ತುಂಬಿಸ್ಕೊಂಡು ಊರಿಗೆ ಬಿಡ್ತಾರೆ. ಇದು ಲಾಸ್ಟ್ ಡೇ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ಮನೆ ಹತ್ರ ಹೋಗಿ ಎಲ್ಲರೂ ಅರ್ಶಿನ ಕುಂಕುಮ ಮತ್ತು ಮಡ್ಲಕ್ಕಿ, ಸ್ಯಾರಿ, ಹಣ್ಣುಕಾಯಿ ಪೂಜೆ ಮಾಡಿಸೋರು ಮಾಡಿಸ್ತಾರೆ, ಮತ್ತು ಮನೆಗೆ ಕೂರಿಸೋರು ಕೂಡ ಕೂರಿಸ್ತಾರೆ. ಎಲ್ಲರ ಮನೆ ಹತ್ರನೂ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 2 ಡೇಸ್ 3 ಡೇಸ್ ಆಗೇ ಆಗುತ್ತೆ. ದೇವರು ಬಂದಿದ್ದು ಮಂಗಳವಾರ, ಇದು ಹೋಗಿದ್ದು ಭಾನುವಾರ. ಇಷ್ಟು ದಿನವೂ ದೇವ್ರ ಊರಲ್ಲೇ ಇತ್ತು. ತುಂಬಾ ಲೇಟಾಗೆ ಹೋಗೋದು ಇದು ಊರಿಗೆ ಬಂದರೆ. ಇದು ಇನ್ನು 3 ವರ್ಷ ನಂತರನೇ ಇದು ನೋಡೋಕ್ಕೆ ಸಿಗೋದು. ಆ ದೇವ್ರಿಗೂ ಕೂಡ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ತುಂಬಾ ಫೋರ್ಸ್ ಮಾಡಿ ಎಳ್ಕೊಂಡು ಹೋಗ್ತಾಯಿದ್ರು, ಮತ್ತು ಮಂತ್ರ ಹೇಳಿ ಅದಕ್ಕೆ ಏನಾರ ಮಾಡಿ ಎಲ್ಲ ಮಾಡ್ತಾಯಿದ್ರು. ಆ ದೇವರು ಹೋಗೋಕ್ಕೆ ರೆಡಿ ಇರ್ತಾ ಇರಲಿಲ್ಲ. ತುಂಬಾ ಕುಣಿಯೋದು, ಅರ್ಧ ದಾರಿಗೆ ಹೋಗೋದು, ಮತ್ತೆ ವಾಪಸ್ ಬರೋದು. ಒಬ್ಬೊಬ್ಬರು ಅಡಿಕೆ ಮಾಡ್ಕೊಂಡಿರೋರು ನೀನು ವಾಪಸ್ ಬಾ ಅಂತ ಕರೆಯೋರು. ಹೀಗೆ ಆಗ್ತಿತ್ತು. ದೇವ್ರಿಗೆ ಹೋಗೋಕ್ಕೂ ಕೂಡ ಮನಸ್ಸಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ದೇವ್ರ ಅಲಂಕಾರ ಕೂಡ. ನೋಡ್ತಾ ಇರ್ಬೋದು ದೇವ್ರು ಯಾವ ರೀತಿ ಆಡ್ತಾ ಇದೆ ಅಂತ. ನೋಡೋಕ್ಕೆ ಒಂಥರ ಚಂದ. ನಮ್ಮೂರಲ್ಲಿ ಈ ಥರ ದೇವ್ರು ಬಂದು ಕುಣಿಯೋದು ಗ್ರ್ಯಾಂಡಾಗಿ ಮಾಡೋದು ಅಂದರೆ ಅದು 3 ವರ್ಷಕ್ಕೊಂದ್ಸಲ ಒಂದೇ ಒಂದು ಸಲ ಮಾಡೋದು ಅಂದರೆ ಅದು ಕೊಲ್ಲಾಪುರದ ಅಮ್ಮನ ಹಬ್ಬ. ಅದಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. 3 ವರ್ಷಕ್ಕೊಂದ್ಸಲ ಮಾಡಿದ್ರು ಎಂಥವ್ರಾಗಿದ್ರು ಮನೇಲಿ ಏನೇ ಇಲ್ಲ ಅಂದರೂ ಹಬ್ಬ ಮಾಡೋಣ 3 ವರ್ಷಕ್ಕೊಂದ್ಸಲ ಮಾಡ್ತೀವಿ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.